Good morning, everybody. ಹ್ಯಾಪಿ ಥರ್ಸ್ಡೇ. ಮೊದಲಿಗೆ ವಾರದ ಮಂತ್ರವನ್ನು ಜಪಿಸ್ತೀನಿ. ಓಂ ದೇವಾನಾಂಚ ಋಷಿನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಸ್ಕಿಟ್ಟಲ್ಲಿ ನಾನು ಚರ್ಚೆ ಮಾಡ್ತಕ್ಕಂಥ ಕಾನ್ಸೆಪ್ಟು ಮ್ಯಾಥಮೆಟಿಕ್ಸ್, ಗಣಿತ. ಅದರಲ್ಲಿ ವಿಶೇಷವಾಗಿ ಒಂದು ಪಾಯಿಂಟ್ ಟೇಬಲ್ಸ್ ಬಗ್ಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಇದನ್ನು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಂತಲ್ಲ. ಸೊ ಎನಿವೆ, ಅಪೇಕ್ಷರು ಆಸಕ್ತರು ಯಾರಾದರೂ ನೋಡ್ಬೋದು. ಈ ಸ್ಕಿಟ್ಟಲ್ಲಿ ನನಗೊಂದು ಫಲ ಸಿಕ್ಕಿದೆ, ಅದನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇದನ್ನು ನಾನು ಮಾಡ್ತಕ್ಕಂಥದ್ದು ಅಷ್ಟೇ. ಸೊ ನಾನು ಒಂದು ಸರಿ ಟೇಬಲ್ಸನ್ನು ಸಂಪೂರ್ಣವಾಗಿ ಹೇಳ್ಬಿಡ್ತೀನಿ. ಸಮಯ ಕಡಿಮೆ ಇರೋದರಿಂದ, ಬೇಗ ಮುಗಿಸ್ಬೇಕಂತ ಇರೋದರಿಂದ ನಾನು ಈ ಸ್ಕಿಟ್ಟನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಅದಕ್ಕಂತ ಒಂದು ಕ್ವಶನ್ನು, ಯಾಕೆ ನೀನು ಈ ಟೇಬಲ್ಸ್ನ ಆಯ್ಕೆ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಎರಡು ಮಾತುಗಳನ್ನು ಹೇಳ್ತೀನಿ. ಈ ಜಗತ್ತಿನಲ್ಲಿ ಗಣಿತವಿಲ್ಲದೆ ಯಾವುದಾದ್ರೂ ಕೆಲಸ, ಕಾರ್ಯ ಅಥವಾ ಶಾಸ್ತ್ರ ಏನೇ ಆಗಿರ್ಬೋದು ನಡೆಯಲು ಸಾಧ್ಯನಾ? ದಟ್ ಈಸ್ ಮೈ ಕ್ವಶನ್. ಗಣಿತದ ಪಿತಾಮಹ ಆರ್ಕಿಮಿಡೀಸ್, ರೇಖಾಗಣಿತದ ಪಿತಾಮಹ ಯೂಕ್ಲಿಡ್, ಬೀಜಗಣಿತದ ಪಿತಾಮಹ ಅರಿಸ್ಟಾಟಲ್, ಗಣಿತದ ಪಿತಾಮಹ ಅರಿಸ್ಟಾಟಲ್ಲು, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ಲು, ಭಾರತದಲ್ಲಿ ಗಣಿತಶಾಸ್ತ್ರಜ್ಞರು ಶ್ರೀನಿವಾಸ ರಾಮಾನುಜನ್, ಮತ್ತು ಗಣಿತದಲ್ಲಿ ವೇಗವಾಗಿರ್ತಕ್ಕಂಥ ಗಣನೆಯನ್ನು ಹೊಂದಿರತಕ್ಕಂಥವ್ರು ಶಕುಂತಲಾ ದೇವಿ, ಹಾಗೆ ಇನ್ನು ನಾನಾ ವ್ಯಕ್ತಿಗಳು. ಗಣಿತ ಇಲ್ಲದೆ ಯಾವುದಾದ್ರೂ ಜೀವನದಲ್ಲಿ ಯಾವುದೇ ಶಾಸ್ತ್ರ ಏನೇ ಕೆಲಸ ನಡೆಯಲು ಸಾಧ್ಯನಾ? ಉದಾಹರಣೆ, ನನ್ನ ಹೆಸರು ಬಸವನಗೌಡ. ಸಂಸ್ಕೃತದಲ್ಲಿ ನಂದಿಯ ಹಯಗ್ರೀವ ಅಂತ ನನ್ನ ಹೆಸರಿನ ಅರ್ಥ, ಸಂಸ್ಕೃತದ ತತ್ಸಮ ಪದ ಅರ್ಥ. ಬಸವನ ಅಂತಂದ್ರೆ ನಂದಿ, ಎತ್ತು ಪಶು ಅಂದ್ರೆ ಪ್ರಾಣಿ ಆಗ್ತದೆ. ನಂದಿ ಅಂದ್ರೆ ಅದೊಂದು ಒಳ್ಳೆಯ ಪರಿಕಲ್ಪನೆಯ ಜೀವಿ ಆಗ್ತದೆ. ಬಸವನ ಗೌಡ ಅಂದರೆ ನಂದಿಯ ಗೌಡ. ಗೌಡ ಅಂದರೆ ಇಟ್ ಮೀನ್ಸ್ ಜೀವಯುಡಿಯ ಗೌಡ ಅಂದರೆ ಕುದುರೆ, ಹಾರ್ಸು. ಸೊ ಗೋಡ ಹೋಗಿ ಗೌಡ ಆಗಿದೆ. ಸೊ ನಾಡಗೌಂಡ ಹೋಗಿ ನಾಡಗೌಡ ಆಗಿದೆ. ಸೊ ಹಿಂದಿನ ಒಂದು ಇತಿಹಾಸದ ಪರಿಕಲ್ಪನೆ, ಗ್ರಾಮೀಣ ಪದದ ಒಂದು ಮೆಟೀರಿಯಲ್ ಸಂಬಂಧಪಟ್ಟಂತೆ ಚರಿತ್ರೆ, ಅದು ಬಿಡಿ, ಬೇರೆ ವಿಷಯ. ಸೊ ನಂದಿಯ ಹಯಗ್ರೀವ ಅಂದರೆ ಅಶ್ವ, ನಂದಿ ಅಂತಂದರೆ ನಂದಿ ಅಂದರೆ ಶಿವನ ವಾಹನ ನಂದಿ ಮತ್ತು ಹಯಗ್ರೀವ, ಶಿವನ ವಾಹನ ಮತ್ತು ಅಶ್ವ ಎರಡು ಸೇರಿ ನನ್ನ ಹೆಸರಾಗಿದೆ. ಸೊ ಇಲ್ಲಿ ಎಷ್ಟು ಹೆಸರಿದೆ, ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ವ್ಯತ್ಯಾಸ ಇದೆ. ಒತ್ತಕ್ಷರಗಳಿಗೆ ಅವುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ನಿಮಿಷ ಆಗ್ತಾ ಬಂತು, ನಾನು ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. ಈ 6 ಅಕ್ಷರ, ನನ್ನ ಹೆಸರಿನಲ್ಲಿ 6 ಅಕ್ಷರ ಇದೆ. ಸರ್ನೇಮ ಅದೆಲ್ಲ ಬಿಡಿ, ಹೋಗಲಿ. 6 ಅಕ್ಷರಗಳಿವೆ. ಬಸವನ ಗೌಡ, 6 ಅಕ್ಷರ. 6 ಅಕ್ಷರ ಸೇರಿ ನನ್ನ ಹೆಸರಾಗಿದೆ. ಸೊ ಇಲ್ಲಿ ಗಣಿತ ಬಂತ, 1 ಲೋಟ ನೀರು ಕೊಡಿ ಅಂತ ಕೇಳ್ತೀವಿ, ಅಲ್ಲಿ ಗಣಿತ ಬಂತ ಎಷ್ಟು ಲೋಟ? 1 ಲೋಟ. ನಾನು ಇನ್ನೂ ಹೇಳಿಲ್ಲ. ಎಷ್ಟು ಗಂಟೆಗೆ ಹೇಳೋದು? 9 ಗಂಟೆಗೆ ಹೇಳೋದು, 6 ಗಂಟೆಗೆ ಹೇಳೋದು, 5 ಗಂಟೆಗೆ ಹೇಳೋದು, ಯಾರು ಎಷ್ಟು ಗಂಟೆಗೆ ಹೇಳ್ತಾರೆ ಆ ವಿಷಯ ಬೇರೆ. ಎಷ್ಟು ಗಂಟೆಗೆ ಹೇಳೋದು? ಅಲ್ಲಿ ಗಣಿತ ಬಂತ. ಪ್ರತಿಯೊಂದು ಗಣಿತವಿಲ್ಲದೆ ಯಾವ ಸೃಷ್ಟಿಯ ವಸ್ತುಶಾಸ್ತ್ರವೂ ಇಲ್ಲ. ನಂಬರ್ಸ್ ಇಲ್ಲದೆ, ಗಣಿತ ಇಲ್ಲದೆ ಯಾವ ನೋಡಿ ಇದ್ರೆ ನನಗೆ ಫೋನ್ ಮಾಡಿ ಹೇಳಿ, ಓಪನ್ ಆಗಿ. ಇಲ್ಲ ನೀವು ಸ್ಕಿಟ್ಟಲ್ಲಿ ಹೇಳಿ, ಕಾಮೆಂಟ್ ಮಾಡಿ, ವಾಟ್ಸಪ್ಪಲ್ಲಿ ಕಾಮೆಂಟ್ ಮಾಡಿ ನನಗೆ, ಇದು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ. ಗಣಿತ ಇಲ್ಲದೆ ಇದೊಂದು ವಿಷಯ ಇದೆ ಅಂತಂದೇಳಿ ನಾನು ಅವತ್ತು ಅದ್ರ ಬಗ್ಗೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇದು ಚಾಲೆಂಜ್ ಅಲ್ಲ. ಗಣಿತ ಇಲ್ಲದೆ ಏನೂ ನಡೆಯಲು ಸಾಧ್ಯವೇ ಇಲ್ಲ. ಗಣಿತಶಾಸ್ತ್ರ ಸರ್ವ ಶಾಸ್ತ್ರಗಳಲ್ಲಿಯೂ ಸಹ ಬೆರೆತಿದೆ ಅಂತಕ್ಕಂಥದ್ದು. ವಿಜ್ಞಾನಕ್ಕೂ ಗಣಿತ ಬೇಕು, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಶಿಕ್ಷಣ, ಮನೋವಿಜ್ಞಾನ, ಎಲ್ಲ ಶಾಸ್ತ್ರಗಳಿಗೂ, ಖಗೋಳ, ಭೌತ ವಿಜ್ಞಾನ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಎಲ್ಲ ಶಾಸ್ತ್ರಗಳಿಗೂ ಗಣಿತದ ಜ್ಞಾನ ಬೇಕೇ ಬೇಕು ಅಂತಕ್ಕಂಥದ್ದು. ಸೊ ನಾನು ಒಂದ್ಸಲ ಈಗ ಟೇಬಲ್ಸ್ ಹೇಳ್ಬಿಡ್ತೀನಿ. ಇದರಿಂದ ನನಗೇನು ಸಿಕ್ತು ಅಂತ ಕನ್ಕ್ಲೂಷನ್ ನಾನು ಹೇಳ್ತೀನಿ. ಟೇಬಲ್ ಎಲ್ಲಿಂದ ಪ್ರಾರಂಭ ಮಾಡೋದು? ಸುಲಭವಾದ ಮುಗಿಗಳು ಮತ್ತು ಕಷ್ಟವಾದ ಮುಗಿಗಳು ಇದ್ದಾವೆ. 2 1 2 2 3 6 2 4 8 2 5 10 2 6 12 2 7 14 2 8 15 2 9 17 2 10 20 3 1 3 3 7 6 3 3 9 3 4 12 3 5 15 3 6 18 3 7 21 3 8 24 3 9 22 3 10 30 4 1 4 4 7 8 4 3 12 4 4 16 4 5 20 4 24 4 7 28 4 8 32 4 9 36 4 10 40 5 1 5 5 1 5 1 5 5 2 10 5 3 15 5 4 20 5 5 25 5 6 30 5 7 35 5 8 40 5 8 45 5 7 50 6 1 6 6 7 12 6 3 18 6 4 24 6 5 30 6 6 36
6 7 42, 6 8 48, 6 9 54, 6 7 60, 7 1 7 7 7 7 14, 7 3 21, 7 4 28, 7 3 21, 7 4 28 ಅಂದರೆ 7 4 28, 7 5 35, 7 35, 7 6 42, 7 49, 7 7 70, 7 8 56, 7 7 7 7 49, 7 8 56, 7 9 63, 7 10 70, 7 35, 7 6 42, 7 7 49, 7 8 56, 7 9 63, 7 10 70, 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80, ಇನ್ನು 9 1 9, 9 7 18, 9 3 27, 9 4 36, 9 5 45, 9 6 54, 9 7 63, 9 81, 9 10 90. ಇನ್ನು 10 11 ಸುಲಭ ಆದರೂ ಹೇಳ್ತೀನಿ. 10 11 10 2 20, 13 30, 14 40, 15 50, 16 60, 17 70, 18 18 90, 19 100, 11 11, 11 2 22, 11 3 33, 11 44, 11 5 55, 11 6 66, 11 7 77, 11 7 88, 11 9 99, 11 110. ನೆಕ್ಸ್ಟ್ 13 ಇಲ್ಲಿಂದ ಕಠಿಣ ಆಗ್ತಾ ಹೋಗ್ತವೆ. 13 13, 13 26, 13 39, 13 4 52, 13 65, 13 6 78, 13 91, 13 804, 13 9 17, 13 130. ಇನ್ನು 14 14 14, 14 28, 14 3 42, 14 4 56, 14 5 70, 14 6 84, 15 98, 14 9 112, 14 17, 140. ಸೊ ಇದನ್ನು ರಿಪೀಟ್ ಮಾಡ್ತೀನಿ. 14 14, 14 28 ನೋಡಿ. 14 3 42, 14 56, 15 70, 14 84, 17 98, 14 8 112, 14 ಬಿಟ್ಟಿದ್ದಾನೆ. 14 126, 14 140. ಇನ್ನು 15 15, 15 30, 15 3 45, 15 60, 15 75, 15 6 90, 15 105, 15 120, 15 135, 15 150. ನೆಕ್ಸ್ಟ್ ಇನ್ನು 16 ನಾನು ಇಂಗ್ಲೀಷ್ನಲ್ಲಿ ಹೇಳಲ್ಲ. ಅದು 15 50, 15 2 30. ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ, ಅದು ಕಷ್ಟ. ನೆಕ್ಸ್ಟ್ ಕಿತ್ತಲ್ಲಿ ಪ್ರಯತ್ನ ಮಾಡ್ತೀನಿ, ಹೇಳ್ತೀನಿ. 15 ಆಯಿತು. 16 16 16, 16 32, 16 3 42, 16 16, 16 32, 16 3 48, 16 4 64, 16 80, 16 96, 17 112, 17 128, 16 9 144, 16 160. ಇನ್ನು 17 17 17, 17 34, 17 3 51, 17 4 68, 17 85, 17 6 102, 17 190, 17 8 136, 17 9 153, 17 170, 18 18, 18 36, 18 3 54, 18 4 72, 18 4 72, 18 5 90, 18 6 108, 18 136. ಸಾರಿ, 18 136 ಅಲ್ಲ, 18 126, 18 6 108, 108 10 26, 18 6 108, 18 126, 18 8 144, 18 9 162, 18 10 180. ಇನ್ನು 19 19 19, 19 38, 19 3 57, 14 76, 15 95, 16 114, 17 133, 18 152, 19 171, 19 190. ಇನ್ನು 21. ನಾವು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು 21 ಬಂತಂದರೆ ಅಲ್ಲಿ ಸ್ಕೂಲ್ ಬ್ಯಾಗ್ ಅಲ್ಲೇ ಹಾಕ್ತಿದ್ವಿ, ಫುಲ್ ಖುಷಿಯಿಂದ ಹಾಕ್ತಿದ್ವಿ. ನಾನು ಕನ್ಕ್ಲೂಷನ್ ಹೇಳ್ತೀನಿ, ಏನು ಈ ಮಗ್ಗಿಗಳಿಂದ ನನಗೆ ಏನು ಎನರ್ಜಿ ಸಿಗುತ್ತೆ ಅಂತಂದೇಳಿ. 21 20, 22 40, 23 60, 24 80, 25 100, 26 120, 27 140, 28 160, 29 180, 27 200, 1300 ಅಂತಿದ್ದೀವಿ ನಾವು. ಇದು ನೋಡಿ, 21 ನನಗೆ ಬರಲ್ಲ, ಯಾಕಂದರೆ ಅಭ್ಯಾಸ ಮಾಡಿಲ್ಲ. ಆದರೆ ನಮ್ಮಪ್ಪ ಹೇಳ್ಕೊಡ್ತಿದ್ದ. ಓದಿರೋದು 4ನೇ ಕ್ಲಾಸ್ ಆದರೂ 21 30 ಮಗ್ಗಿ ಹೇಳ್ತಿದ್ದ. ನನಗೆ ಮಗ್ಗಿ 16 19 ಮಗ್ಗಿ ಕಲಿಸಿರೋದು ನಮ್ಮ ತಂದೆನೇ. ಅದು ನಮ್ಮ ತಂದೆ ಗೊತ್ತಿಲ್ಲ. 20
11 21 42 ಈ ಮಗ್ಗಿಗಳನ್ನು ಹೇಳ್ತಾ ಇದ್ರು. ಓದಿರೋದು 4ನೇ ಕ್ಲಾಸ್. ನಾನಿಲ್ಲಿ ಡಬಲ್ PG ಡಬಲ್ ಡಿಗ್ರಿ ಮಾಡಿ ಸರ್ಕಾರಿ ಹುದ್ದೆಯಲ್ಲಿ ನನ್ನ ನೌಕರಿಯಲ್ಲಿದ್ದರೂ ಸಹ ನನಗೆ 21 22 23 ಎಷ್ಟಂದ್ರೆ ಹೇಳಕ್ಕೆ ಬರಲ್ಲ. ಪ್ರಯತ್ನ ಪಡ್ತೀನಿ, ಕಲಿತೀನಿ. ನೋಡು, ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೆ ಏನು ವ್ಯತ್ಯಾಸ ಆಗಿದೆ ಅಂತಕ್ಕಂಥದ್ದು. ಸೊ ಬಾಲ್ಯದಲ್ಲಿ ಮಗ್ಗಿ ಕಲಿಸಿರ್ತಕ್ಕಂಥ ಗುರು ಮತ್ತು ತಂದೆ ತಾಯಿಗಳು ಕಷ್ಟ ಬಿದ್ದು ನಮಗೆ ಶಿಕ್ಷಣ ಪಡಿಸಿರ್ತಕ್ಕಂಥ ಬಾಲ್ಯದ ದಿನಗಳು ಈ ಮಗ್ಗಿಯಿಂದ ನನಗೆ ನೆನಪಾಗಿರ್ತವೆ. ತಂದೆ ತಾಯಿ ನನಗೆ ಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮ, ತಂದೆ ತಾಯಿ, ಮಾತಾಪಿತೃರು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ನನಗೆ ಈ ಮಗ್ಗಿಗಳನ್ನು ಸ್ಮರಿಸೋದ್ರಿಂದ ನನಗೆ ಸಿಗ್ತದೆ. ಇದೇ ನನಗೆ ಇನ್ಬಿಟ್ರೆ ಇನ್ನೇನು ಸಿಗಲ್ಲ ಜಗತ್ತಿನಲ್ಲಿ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಅಂತಕ್ಕಂಥದ್ದು ಇನ್ನೇನಿದೆ. ತಂದೆ ತಾಯಿ ಬಾಲ್ಯದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಗಿಂತ ದೊಡ್ಡ ವಸ್ತು ಇನ್ನೊಂದಿಲ್ಲ ಜಗತ್ತಿನಲ್ಲಿ ಅಂತ ನಾನು ನಂಬಿಕೊಂಡಿರ್ತಕ್ಕಂಥವನು. ಅದಕ್ಕೋಸ್ಕರ ಈ ಮಗ್ಗಿಗಳನ್ನ ಆಗಾಗ ನಾನು ಹೇಳ್ತಿದ್ದೀನಿ ಹೊರತಾಗಿ ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾನು ಓದಿಲ್ಲ. ಕೆಲವು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಕೇಳಿದ್ರೆ ಹೇಳಕ್ಕೆ ಬರಲ್ಲ. ಇದು ಯಾರು ವೈಯಕ್ತಿಕ ದೂಷಣೆ ಅಲ್ಲ. ಅವರು ದಡ್ಡು ಅಂತಲ್ಲ, ಅವರಲ್ಲಿರ್ತಕ್ಕಂಥ ಸ್ಕಿಲ್ಸ್ ನಮ್ಮಲ್ಲಿ ಇರಲ್ಲ. ಕಲಿಯೋದು ಈಗ ನೋಡಿ, ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಇಲ್ಲಿ ಆತ್ಮತೃಪ್ತಿ ನೆಮ್ಮದಿಗಾಗಿ ಕೆಲವೊಂದು ಸ್ಕಿಟ್ಗಳನ್ನು ಮಾಡ್ಕೊಂತೀವಿ. ಈಗ ನೋಡಿ, ಹಿತವಂ ತೋರುವನಾತ್ಮ ಬಂಧು ಪರಿವಾತಂ ತಂದೆ ಸದ್ಧರ್ಮದ ಸ್ಥಿತಿಯ ಸರ್ವಕ್ಕೆ ಸಾಧನಂ ಶ್ರುತಿ ಮಾರ್ಗಂ ಬಿಡದಾತಂ ಸುರುವತಿ ಮಹಾಸದ್ವಿದ್ಯೆಯ ಪುಣ್ಯದಂ ಸುತನೇ ಸದ್ಗತಿ ದಾತನೇ ಯಾರ ಶ್ರೀ ಅಂಕಿತ ನಾಮ ಬರುತ್ತೆ ಮುಂದೆ. ಅದು ಸೋಮನಾಥ ಕವಿ ಬರೆದಿರ್ತಕ್ಕಂಥ ಶತಕಗಳಲ್ಲಿ ಹೇಳ್ತದೆ. ಮಗುವಿನಿಂದಲೂ ದೊಡ್ಡವರಿಂದಲೂ ಕಲಿಯೋದಿರುತ್ತೆ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಒಂದು ಪದ್ಯ ಬರುತ್ತೆ, ಅದು ನೆನಪಾಗ್ತಾ ಇಲ್ಲ. ಕೆಲವೊಂ ಬಲ್ಲವರಿಂದ ಕಲಿತು ಕೆಲವೊಂ ಶಾಸ್ತ್ರಗಳಿಂದ ಕೇಳಿತಂ, ಕೆಲವು ಮಾಲ್ಪರಿಂದ ಕಂಡು ಕೆಲವೊಂದು ಸುಜ್ಞಾನದಿಂದ ನೋಡ್ತಂ, ಕೆಲವೊಂದು ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನತ್ವಂ ನರಂ ಫಲವಂ ಪಳ್ಳ ಸಮುದ್ರ ಯಾರ್ಯಾರ ಶ್ರೀಚಂದ್ರ ಸೋಮೇಶ್ವರ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟು, ನೆನಪಾಗ್ತಿಲ್ಲ. ಎನಿವೆ, ಸೊ ಈ ಮಗ್ಗಿಗಳಿರ್ತಕ್ಕಂಥ ಒಂದು ಎನರ್ಜಿ ನಾನು ಇಲ್ಲಿ ಈ ಸ್ಕಿಟ್ಟಲ್ಲಿ ನಾನು ಪ್ರಸ್ತುತಪಡಿಸಿದೆ ಅಷ್ಟೇ. ಗಣಿತ ಇಲ್ಲದೆ ಯಾವ ಶಾಸ್ತ್ರವೂ ಇಲ್ಲ. ಹಾಗಾಗಿ ಗಣಿತವನ್ನು ಬಿಡದೆ ಏನು ಸಾಧ್ಯ. ಅದರಿಂದ ಮಗ್ಗಿಗಳಂತಕ್ಕಂಥದ್ದು ನಮಗೆ ಗಣಿತದ ಜ್ಞಾನವನ್ನು ಕೊಡ್ತವೆ. ಲೆಕ್ಕ ಬಿಟ್ಟನು ಲೋಕನ ಬಿಟ್ಟಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಸೊ ಪ್ರತಿಯೊಂದು ಜೀವನದಲ್ಲಿ ಗಣಿತ ಬೇಕೇ ಬೇಕು. ಅದರಿಂದ ಮಗ್ಗಿಗಳ ಅಭ್ಯಾಸ ಮಾಡಲೇಬೇಕು ಅಂತಕ್ಕಂಥದ್ದು ಈ ಒಂದು ಸ್ಕಿಟ್ನ ಉದ್ದೇಶ. ಸೊ ಎನಿವೆ, ಥ್ಯಾಂಕ್ ಯು. ನೆಕ್ಸ್ಟ್ ಸ್ಕಿಟ್ಟಲ್ಲಿ ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡು ನಾನು ಪ್ರೆಸೆಂಟೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ದೆ ಈ ಸ್ಕಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಹ್ಯಾಪಿ ಥರ್ಸ್ಡೇ. ಎನಿವೆ.